ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ್, ನೀವೇನಿಲ್ಲಿ? ಓಹೋ ಹಾಯ್, ನೀವೇನಿಲ್ಲಿ? ನಾನ್ ಕೇಳ್ಬೇಕಾಗಿರೋ ಪ್ರಶ್ನೆ ನೀವ್ ಕೇಳ್ತಿದ್ದೀರಾ? ಓ, ಅದು ಆಕ್ಚುಲಿ ನನ್ನ ಹೆಂಡತಿನ ಹುಡ್ಕೊಂಡು ಇಲ್ಲಿಗೆ ಬಂದೆ. ನೀವೇನಾದ್ರೂ ಅವ್ರನ್ನ ನೋಡಿದ್ರ? ಹ್ಞೂ ಕಣ್ರಿ, ಬೆಳಿಗ್ಗೆ ಎದ್ದ ತಕ್ಷಣ ನಂಗೆ ಹೇಳ್ದೇನೆ ಹೊಟ್ಟು ಬಂದ್ಬಿಟ್ಟಿದ್ದಾರೆ. ಅಲ್ಲ, ಗಂಡನ ಬಡಪಾಯಿಗೆ ಅಟ್ಲೀಸ್ಟ್ ಒಂದು ಮಾತು ಇನ್ಫಾರ್ಮ್ ಮಾಡ್ಬೇಕಲ್ವಾ ಅವರು? ನೀವೇನಾದ್ರೂ ನಿಮ್ಮ ಗಂಡನ್ಗೆ ಹೇಳ್ದೆ ಬಂದಿದ್ದಾರಾ? ಇಲ್ಲ ತಾನೆ? ಓ ಮೈ ಡಿಯರ್ ಗಂಡ, ನಾನು ದೇವಸ್ಥಾನಕ್ಕೆ ಹೋಗಿ ಒಂದು ಕ್ವಿಕ್ ವಿಸಿಟ್ ಹಾಕೊಂಡು ವಾಪಸ್ ರಪ್ ಅಂತ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟಿರ್ತೀರ, ಕರೆಕ್ಟಲ್ವಾ? ಅದೇ ನನ್ನ ಹೆಂಡತಿ ಹಂಗಲ್ವೇ? ಏನ್ ಮಾಡೋದು, ಗಂಡ ಅನ್ನೋ ಬಡಪಾಯಿಗೆ ಲೆಕ್ಕಕ್ಕೆ ಇಲ್ಲ, ವ್ಯಾಲ್ಯೂನೇ ಇಲ್ಲ. ಅಲ್ಲ, ನಿಮ್ಗೆ ನಾನು ಹೇಳ್ತಾ ಇರೋ ಮಾತೆಲ್ಲ ಕೇಳಿ ಇದು ಯಾಕೋ ನಿಜ ಅಂತ ಅನಿಸ್ತಿದ್ಯಾ? ಹಾಗಿದ್ರೆ ಹೋಗಿ ನಿಮ್ಮ ಹೆಂಡತಿನ ನೀವೇ ಹುಡ್ಕೊಳ್ಳಿ. ಬಿಡ್ತಾರ? ಆದ್ರೂ ನಾವು ಗಂಡಂದಿರು ಸಿಗೋವರೆಗೂ ಬಿಡೋದಿಲ್ಲ. ತೊಳಿ. ಅಲ್ಲ ರೀ, ದೇವ್ರು ಎಲ್ಲ ಕಡೆ ಇರ್ತಾನೆ. ಎಲ್ಲ ಕಡೆ ಇರ್ಬೇಕಾದ್ರೆ ದೇವ್ರು ನೋಡ್ಕೊಂಡು ಇಷ್ಟು ದೂರ ಬರೋ ಅವಶ್ಯಕತೆ ಇದೆಯಾ ಅಂತ ಅದು ನನಗೆ ಹೇಳ್ದೆ. ಅನ್ಅಕ್ಸೆಪ್ಟಬಲ್. ಹೌದು, ದೇವ್ರು ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇರ್ತಾರೆ, ನಮ್ಮ ಮನ್ಸಲ್ಲೂ ಇರ್ತಾರೆ. ಆದ್ರೆ ಕೆಲವೊಂದು ಜಾಗಗಳಿಗೆ ಹೋದಾಗ ಮನ್ಸಿಗೆ ಒಂಥರ ನೆಮ್ಮದಿ, ಶಾಂತಿ ಸಿಗುತ್ತೆ. ವಟಾರದಲ್ಲಿದ್ದಾಗ ನಾನು ಪ್ರತಿ ಸಲ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಗೊತ್ತಾ. ಇವತ್ತು ಎದ್ದ ತಕ್ಷಣ ಯಾಕೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನಿಸ್ತು. ಈ ಕಡೆ ನೋಡಿದ್ರೆ ನೀವಿಬ್ರು ಹಾಯಾಗಿ ನಿದ್ದೆ ಮಾಡ್ತಿದ್ರಿ, ನಂಗೆ ಎಬ್ಸಕ್ಕೆ ಮನ್ಸು ಬರ್ಲಿಲ್ಲ. ಓಹೋ, ಹಾಗಾದ್ರೆ ನನ್ನನ್ ಮಾತ್ರ ಅಲ್ಲ, ಸೀನೂ ಬಿಟ್ಟು ಬಂದಿದ್ದೀರಾ ಅಂತ ಆಯ್ತು. ನಾನ್ ನಿಮ್ಮನ್ನ ಬಿಟ್ಟು ಎಲ್ಲಿಗೆ ಹೋಗ್ಲಿ, ನೀವಿಬ್ರು ಯಾವಾಗ್ಲೂ ನನ್ನ ಜೊತೆನೆ ಇರ್ಬೇಕು ಅಂತ ನಾನು ದೇವ್ರ ಹತ್ರ ಬೇಡ್ಕೊಳಕ್ ಬಂದೆ. ಧನ್ಯೋಸ್ಮಿ. ಫಸ್ಟ್ ಮನೆಗೆ ಹೋಗೋಣ ಬನ್ನಿ. ಚಿಕ್ಕಿ ಬೇಜ ಮಾಡ್ಕೊಂಡಿದ್ದೀರ ಗೊತ್ತಾ ನಿಮ್ಗೆ? ಯಾಕೇನಾಯ್ತು? ಸಿಹಿ ವಿಷಯದಲ್ಲಿ ಎಲ್ಲಿ ನಾವು ಅವ್ರ ಬಗ್ಗೆ ಏನೇನೋ ತಪ್ಪು ತಿಳ್ಕೊಂಡಿದ್ದೀವಿ ಅಂತ ತಲೆ ಕೆಡ್ಸ್ಕೊಂಡಿದ್ದಾರೆ. ಅಕಸ್ಮಾತ್ ನಾನೇನಾದ್ರೂ ಅವ್ರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರೆ ಮಾತಾಡಿ ಸಾಲ್ವ್ ಮಾಡ್ಕೊಬೋದಾಗಿತ್ತು. ಆದರೆ ನೀವು ಅವ್ರ ಬಗ್ಗೆ ಏನೋ ತಪ್ಪು ತಿಳ್ಕೊಂಡಿದ್ದೀರ ಅಂತ ತುಂಬಾ ಬೇಜ ಮಾಡ್ಕೊಂಡಿದ್ದಾರೆ. ಹಂಗಂದ್ರ ಯಾ, ನಾನು ಯಾಕೆ ಅವ್ರ ಬಗ್ಗೆ ತಪ್ಪು ತಿಳ್ಕೊತೀನಿ? ಆ್ಯಕ್ಚುಲಿ ತುಂಬ ವಿಷಯಗಳನ್ನ ಮುಚ್ಚಿಟ್ಟು ಅವರೇ ತಪ್ಪು ಮಾಡಿದ್ದಾರೆ ತಾನೆ. ಬಟ್ ಸೀತಾ, ಚಿಕ್ಕಿ ಯಾವಾಗಲೂ ಒಂದೊಂದ್ಸಲ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೋತಾರೆ. ಬಟ್ ಅದ್ರ ಹಿಂದೆ ಇರೋ ಉದ್ದೇಶ ಯಾವಾಗಲೂ ಒಳ್ಳೇದೇ ಆಗಿರುತ್ತೆ. ಸಿಹಿನ ಬೋರ್ಡಿಂಗ್ ಸ್ಕೂಲ್ಗೆ ಹೋಗೋ ಹಾಗೆ ಮಾಡಬಾರ್ದಾಗಿತ್ತು. ಬಟ್ ಯಾಕೆ ಹಾಗೆ ಮಾಡಿದಂದ್ರೆ ನಾವಿಬ್ರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಹನಿಮೂನ್ಗೆ ಹೋಗೋಗಾಗುತ್ತೆ. ಇದನ್ನೆಲ್ಲ ನೋಡಿ ತಾತ ಸಿಕ್ಕಾಬಟ್ಟೆ ಖುಷಿ ಪಡ್ತಾರೆ. ಅದೊಂದೇ ಕಾರಣಕ್ಕೆ ಚಿಕ್ಕಿ ಈ ಥರ ಮಾಡಿದಾರೆ ಅಷ್ಟೇ. ಇಟ್ಸ್ ಓಕೆ ರಾಮ್, ನಾನು ಅರ್ಥ ಮಾಡ್ಕೋತೀನಿ. ನೆಕ್ಸ್ಟ್ ಟೈಮ್ ಅವ್ರು ಚಿಂತೆ ಮಾಡೋಂಥ ಸಿಚುವೇಶನ್ ಬರದೇ ಇರೋ ಥರ ನಾನು ನೋಡ್ಕೋತೀನಿ. ಇಷ್ಟೆಲ್ಲ ದೊಡ್ಡ ದೊಡ್ಡದಾಗಿ ಮಾತಾಡ್ತೀರಾ, ಆದರೆ ನಂಗೊಂದು ಮೆಸೇಜ್ ಆಗೋಕ್ಕೆ ನಿಮಗೆ ನೆನಪಾಗ್ಲಿಲ್ವಾ? ನಾನು ಮೆಸೇಜ್ ಮಾಡಿದೆ, ಅಷ್ಟು ಬುದ್ಧಿ ಇದೆ ನನಗೆ. ಮೆಸೇಜಾ? ಒಂದು ನಿಮಿಷ ಇರಿ. ಎಲ್ಲಿ? ಇಲ್ಲಿ ನೋಡಿ. ಯಾರಿದು? ಆ್ಯಕ್ಚುಲಿ ಇದು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಕಾಣದೆ ಹೋದ್ರಿ ಅಲ್ವಾ, ಅದಕ್ಕೆ ಗಾಬರಿಲಿ ಫೋನ್ ನೋಡೋಕೆ ಮಾಡ್ಬಿಟ್ಟೆ. ಓಹೋ, ಪೆದ್ರಾಮ. ಹೌದು, ಪೆದ್ರಾಮನೆ, ಕರೆಕ್ಟಾಗಿ ಹೇಳಿದ್ರಿ. ಅವಳಲ್ಲಿ ಫೋಟೋ ಕಾಪಿ. ಅವಳು ನಂಗೆ ಹೇಳಿದೆ ಎಲ್ಲೋ ಹೋಗಿದ್ದಾಳೆ ಗೊತ್ತಾ? ಅವಳು ಎಲ್ಲೂ ಹೋಗಿಲ್ಲ, ಆನಿ ಜೊತೆ ಗಣೇಶ ಮಾಡ್ತಿದ್ದಾಳೆ. ನೀವಿಬ್ರು ಮಾಡ್ತಾ ಇರಿ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂದೆ. ಚಿಕ್ಕಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಂಗೂ ಶುಭಾಶಯಗಳು. ಎಷ್ಟು ಬೇಗ ಎದ್ಬಿಟ್ಟಿದ್ಯಾ ಸೀತಾ? ನಾನು ಕಾಫಿಗೆ ಇವಾಗ ತಾನೇ ಡಿಕಾಕ್ಷನ್ ಹಾಕಿದ್ದೀನಿ. ನೈವೇದ್ಯಕ್ಕೆ ಪಂಚಕಜ್ಜಾಯ, ಕರ್ಜಿಕಾಯಿ ಇವೆಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅದಕ್ಕೆ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಲಾ? ಸರಿ. ಏನು ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಸ್ನಾನನೂ ಆಗೋಯ್ತಾ ನಿಂದು? ಇಷ್ಟು ಫಾಸ್ಟ್ ಇದೆಯಲ್ಲೇ? ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ನಾನು ಬೇಗ ಎದ್ದೊಳ್ದೆ. ಇವತ್ತು ನಾವೇನೋ ಮಾಡೋದು ಮರ್ತಿದೀವಿ. ಏನದು? ನಾವು ಗಣೇಶನ್ನೇ ಮಾಡಿಲ್ಲ ನೋಡು. ಸಿಹಿ, ನಾವು ಮನೆಗೆ ಗಣೇಶ ತರಿಸ್ತಾ ಇದ್ದೀವಿ. ತರಿಸ್ತಿದ್ದೀರಾ? ಅದೇ ನಾವೇ ಮಾಡ್ಬೋದಲ್ವಾ? ಸಿಹಿ, ಅದೆಲ್ಲ ಇವಾಗ ಯಾರು ಮಾಡ್ತಾರೆ ಹೇಳು? ನಾನ್ ಮಾಡ್ತೀನಿ. ನನಗೆ ಗಣೇಶ ಮಾಡೋದಂದ್ರೆ ತುಂಬಾ ಇಷ್ಟ.
ಆದ್ರೆ ನೀವು ತರಿಸ್ತಿದ್ದೀರಾ ಅಲ್ವಾ? ಅದಕ್ಕೇನಂತೆ, ನೀನ್ ಮಾಡು, ನಾನು ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ. ಹೌದಾ? ಮತ್ತೆ ಮಣ್ಣು ಸೀನುಗೆ ಹೇಳಿದ್ರೆ ತರ್ತಾನೆ ಅಷ್ಟೇ. ನಾನು ಗಣೇಶ ಮಾಡ್ತೀನಿ. ಆದ್ರೆ ನನಗೆ ವಟಾರದಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದ್ರು, ಆದ್ರೆ ಇಲ್ಲಿ ನನಗೆ ಯಾರೂ ಇಲ್ಲ. ಆನಿಗಿಂತ ನಿಂಗೆ ಒಳ್ಳೆ ಫ್ರೆಂಡ್ ಬೇಕಾ? ಬಾ 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 ಚಿಕ್ಕಿ ಬಂದೆ. ಆನಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಆನಿ. ಏನೋ ಬೆಳಗ್ಗೆನೆ ಟ್ಯಾಬ್ ಇಟ್ಕೊಂಡು ಕೂತಿದ್ಯಾ? ನನಗಿದೇ ಇಷ್ಟ. ಆದ್ರೆ ಇವತ್ತು ನೀನೊಂದು ವಿಷಯ ಮಾಡಬೇಕು. ಏನು? ಇವತ್ತು ಗಣೇಶ ಹಬ್ಬ ಅಲ್ವಾ, ನೀನು ಸಿಹಿ ಸೇರ್ಕೊಂಡು ಗಣೇಶ ಮಾಡಬೇಕು. ಆದ್ರೆ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಳಂಗಿಲ್ಲ. ಓಕೆ? ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಓಕೆ ಸೀತವ್ವ. ನನ್ ಗಣೇಶ ಮಾಡಕ್ ಬರಲ್ಲ. ಗಣೇಶ ಹೆಂಗ್ ಮಾಡ್ತಾರೆ ಅಂತ ನಾನು ಹೇಳ್ಕೊಡ್ತೀನಿ. ನಿನ್ಗದೆಲ್ಲ ಬರುತ್ತಾ? ಹ್ಞೂ ಅನಿ, ಬರುತ್ತೆ. ಬರೀ ನಾವಿಬ್ರೆ ಅಲ್ಲ, ನಿನ್ ಫ್ರೆಂಡ್ಸ್ನು ಕರಿ, ಅವ ಸಖತ್ ಫನ್ ಆಗಿರುತ್ತೆ. ಬಾ. ವಾವ್, ಹಾಗಾದ್ರೆ ಸೀಬುಟ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಗಣೇಶ ಮಾಡ್ತಿರ್ತಾಳೆ ಅಂತ ಆಯ್ತು. ಈ ವರ್ಷ ನೋಡಿ ನಮ್ಮ ಮನೇಲಿ ಗಣೇಶ ಹಬ್ಬ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ. ಅವಳು ಯಾವಾಗಲೂ ಹಾಗೆ ಎಲ್ಲರನ್ನೂ ಸೇರಿಸಿ ಹಬ್ಬ ಮಾಡಬೇಕು ಅಂತ ಇಷ್ಟಪಡ್ತಾಳೆ. ಪಾಪ ವಟಾರದ ಫ್ರೆಂಡ್ಸ್ನೆಲ್ಲ ಮಿಸ್ ಮಾಡ್ಕೋತಿರ್ತಾಳೆ ಅನ್ಸುತ್ತೆ. ನಿಜ ರಾಮ್, ಅವ್ರನ್ನೆಲ್ಲ ತುಂಬ ಹಚ್ಕೊಂಡಿದ್ಲು, ಎಸ್ಪೆಷಲಿ ಅಪ್ಪ ಅಮ್ಮನ. ಅವ್ರ ಬಗ್ಗೆ ಮಾತಾಡ್ತಿದ್ದಂಗೆ ನೋಡಿ ಅವ್ರದ್ದೇ ಕಾಲ್ ಬರ್ತಿದೆ. ಹಲೋ ಅಮ್ಮ. ಸೀತಾ, ಚೆನ್ನಾಗಿದ್ಯಮ್ಮ? ಬಂಗಾರಿ, ರಾಮ್ ಎಲ್ಲ ಚೆನ್ನಾಗಿದ್ದಾರಾ? ಹ್ಞೂ ಅಮ್ಮ, ಎಲ್ಲರೂ ಚೆನ್ನಾಗಿದ್ದಾರೆ. ನೀವು ಹೇಗಿದ್ದೀರಾ? ಹ್ಞೂಮ್ಮ, ಚೆನ್ನಾಗಿದ್ದೀವಿ. ರಾಮ್ ಹತ್ರ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ, ನಿಮ್ಮ ಕಾಲ್ ಬಂತು. ನಾವು ನಿಮ್ಮನ್ನೇ ಜ್ಞಾಪಿಸ್ಕೊತಾ ಇದ್ವಿ. ಲಕ್ಷ್ಮೀ ಪೂಜೆಗೂ ಬರ್ಲಿಲ್ಲ, ಗೋಕುಲಾಷ್ಟಮಿಗೂ ಬರ್ಲಿಲ್ಲ. ಇವತ್ ಗಣೇಶನ್ ಹಬ್ಬ, ಇವತ್ತಾದ್ರೂ ಬಾಮ್ಮ ಬಂದು ಗೌರಿ ಮರದ ಬಾಗ್ನ ತಗೊಂಡೋಗು. ಅಮ್ಮ ಸೀತಾ, ನೀನು ಬರುವಾಗ ನಮ್ಮ ಬಂಗಾರಿನ, ರಾಮ್ನ ಇಬ್ಬರು ಕರ್ಕೊಂಡು ಬಾ. ಬರೋ ಆಸೆ ನಮಗೂ ಇದೆ. ಆದರೆ ರಾಮ್ ಅವ್ರ ಹಳೆ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ದಾರೆ ಮನೆಗೆ. ಅವ್ರು ಬಂದು ಹೋದ್ಮೇಲೆ ಖಂಡಿತ ಬರ್ತೀನಿ, ಮಿಸ್ ಮಾಡೋದೇ ಇಲ್ಲ ಈ ಸಲ. ನಾವು ಕಾಯ್ತಾ ಇರ್ತೀವಿ, ಬರ್ಲೇಬೇಕು. ಖಂಡಿತ ಬರ್ತೀನಿ. ಬಾಯ್. ಸೀತಾ ಇಷ್ಟ ಹೇಳಿದ್ಮೇಲೆ ಖಂಡಿತ ಬಂದೇ ಬರ್ತಾರೆ ನೋಡಿ. ಅವ್ರು 3 ಜನನೂ ಬರ್ತಾರೆ. ಸೀತಾ ರಾಮ್ ಜೊತೆ ನಮ್ಮ ಬಗ್ಗೆನೇ ಮಾತಾಡ್ತಾ ಇದ್ಲಂತೆ. ಏನೇ ಆದರೂ ಅವಳಂತೂ ನಮ್ಮನ್ನು ಮರೆಯೋದೇ ಇಲ್ಲ. ಅವಳು ನಮ್ ಸೀತಾರಿ, ನಮ್ಮನ್ ಯಾಕೆ ಅವಳು ಮರೀತಾಳೆ? ಹೌದೌದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.